ಮೈಸೂರು ವಿಸಿಟ್ ಬಂದುಬಿಟ್ಟು ಒಂದು 15 ಜನ ನಮ್ಮವರು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಇನ್ನು 2 ಸಣ್ಣ ಮಕ್ಕಳು ಅರೆಸ್ಟ್ ಆಗಿದ್ದಾರೆ. 2 ಜುವೆನೈಲ್ಸು, 15 ಅಡಲ್ಟ್ಸು. ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಬಂದಿದ್ವಿ. ಬೇಲ್ ಅಪ್ಲಿಕೇಶನ್ ಹಾಕಿದ್ದೀವಿ. ಜುವೆನೈಲ್ಸು ಕೇಸ್ ಅಡ್ವಾನ್ಸ್ ಮಾಡಿಸಿದ್ದೀವಿ. ಒಂದು ಹಿಯರಿಂಗಿಗೆ ಬಂದಿದೆ. ನಾಳೆ ಏನಾದರೂ PP ಅಬ್ಜೆಕ್ಷನ್ ಹಾಕಿದ್ರೆ ಹಾಕ್ಬೋದು. ಅವರು ಅಬ್ಜೆಕ್ಷನ್ ಹಾಕಿದ ನಂತರ ಅದೇನಾಗಬೇಕು, ಅದೇನು ಕಾನೂನು ಕ್ರಮ ಇದೆ ಅದು ನಮ್ಮ ಮೈಸೂರಿಗೆ ಒಂದು ಒಳ್ಳೆ ವಕೀಲರಾದ CM ಜಗದೀಶ್ ಸರ್ ಮತ್ತು ಜಯನಾಗಾರ್ಜುನ್ ಸರ್ ಕೊಟ್ಟಿದ್ದೀವಿ. ಇಬ್ಬರು ವಕೀಲರು ನಮಗೋಸ್ಕರ ಇವ್ರನ್ನ ಬೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ಅಪ್ಲಿಕೇಶನ್ ಹಾಕಿದ್ದೀವಿ ಇವತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಸರ್, ಈಗ ಗಲಾಟೆ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ನೋಡಿ, ಒಂದು ಘಟನೆ ನಡೆದಿದೆ. ಅದು ಕೈ ಮೇಲೆ ಒಂದು ಗಾಯ ಆಯಿತು ಅಂತಾರೆ, ಯಾರು ಕೈ ಕತ್ತರಿಸ್ಬಿಟ್ಟು ಬಿಸಾಕ್ಬಿಡಲ್ಲ. ಆ ಗಾಯಕ್ಕೆ ಏನು ಮಾಡಬೇಕು, ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ. ಅದನ್ನು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಷ್ಟೇ. ಎಲ್ಲೂ ಪದೇ ಪದೇ ಆಗಿಲ್ಲ. ಅದು BJPನವ್ರು ಮಾತಾಡ್ದಂಗೆ ಮಾತಾಡಬೇಡಿ ದಯವಿಟ್ಟು. ಪವಿತ್ರ ಪ್ರವಾದಿಯವರ ಅವಹೇಳನಕಾರಿ ಹೇಳಿಕೆ ಅವರ ಹೆಸರಲ್ಲಿ ಅವರಿಗೆ ಯಾರಾದರೂ ಹೇಳಿದ್ರೆ ಆ ಸಂದರ್ಭದಲ್ಲೇ ಈ ಥರ 3 ಘಟನೆಗಳು ನಡೆದಿವೆ. ಒಂದು DJ ಹಳ್ಳಿ, KJ ಹಳ್ಳಿ, ಮತ್ತೊಂದು ಓಲ್ಡ್ ಹುಬ್ಬಳ್ಳಿ, ಮತ್ತು ಇವಾಗ ಉದಯಗಿರಿ. ನಾನಿವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಪೊಲೀಸ್ನವರು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇದು ಮಾಡಬೇಕಾಗಿತ್ತು. ಬಯಸ್ಡ್ ಆಗಿ ಇವರು ಸೆಕ್ಷನ್ 299 BNS ಒಂದೇ ಒಂದು ಸೆಕ್ಷನ್ ಹಾಕಿ ಅವನ್ನ ಹಿಡಿದ ನಂತರ ಯಾವ ಫೋನಿಂದ ಇದು ವೈರಲ್ ಆಯಿತು, ಯಾವ ಫೋನಿಂದ ಇದು ಹೋಯ್ತು, ಆ ಫೋನನ್ನೇ ಅವರು ಕಾನ್ಫಿಸ್ಕೇಟ್ ಮಾಡಿದೆ ತೊಗೊಂಡೋಗಿ ಅವನಿಗೆ ಒಳಗಡೆ ಇಟ್ಕೊಂಡ್ಬಿಟ್ರೆ ಏನು ಸುಖ. 2 ದಿನದಲ್ಲಿ ಅವನಿಗೆ ಬೇಲ್ ಕೊಟ್ಟು ಕಳಿಸ್ಬೇಕಾಗಿತ್ತು. ಯಾಕೆಂದರೆ ಪೊಲೀಸ್ನವರು ಅವ್ರ ಡ್ಯೂಟಿ ಸರಿಗೆ ಮಾಡಿಲ್ಲ. ಮತ್ತು ಈ ಕಡೆ 15 ಕೇಸಸ್ ಹಾಕಿದ್ದಾರೆ. ಜುವೆನೈಲ್ ಮಕ್ಕಳು ಯಾರು, ಚಿಕ್ಕ ಸಣ್ಣ ಮಕ್ಕಳು, ಅವ್ರ ಮೇಲೆ ನಾನ್ ಬೇಲೇಬಲ್ ಅಫೆನ್ಸಸ್ ಹಾಕ್ಬಿಟ್ಟು ಎನಿವೇಸ್ ಮಾಡಿದರೆ ಪೊಲೀಸ್ನವರು. ಇವಾಗ ಬೇಲ್ ತಗೊಳ್ಳೋಕೆ ಪ್ರಯತ್ನ ನಮ್ಮದು. ಕೋರ್ಟಿನ ತೀರ್ಮಾನ ತಗೊಳ್ತು. ಎಷ್ಟು ದಿನ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ. ನೋಡಿ, ನಮ್ಮ ಇದರಲ್ಲಿ ದೇಶದಲ್ಲಿ 2002ರಲ್ಲಿ ಗೋಧ್ರಾ ರೈಟ್ಸ್ ಆಯಿತು. ಮಧ್ಯ ರಸ್ತೆಯಲ್ಲಿ ಮುಸಲ್ಮಾನರನ್ನ ಕೊಲ್ಲಲಾಯಿತು. ಗರ್ಭಿಣಿ ಮಹಿಳೆಯ ಹೊಟ್ಟೆಯನ್ನು ಕಟ್ ಮಾಡಿ ಮಗುವನ್ನು ಕೊಯ್ದು ಸಾಯಿಸಲಾಯಿತು. ಪ್ರಪಂಚದ ಯಾವ ದೇಶವೂ ಈ ಘಟನೆ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ. ಒಂದು ಮಸೀದಿ 350 ವರ್ಷ ನಿಂತಿರುವ ಮಸೀದಿ ಧ್ವಂಸ ಆಯಿತು. ಅದಕ್ಕೆ ಬಗ್ಗೆ ಯಾವ ಪ್ರಪಂಚದಲ್ಲಿ ಯಾವ ಹೊರ ದೇಶ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆದರೆ ಪ್ರವಾದಿಯವರ ಹೆಸರಲ್ಲಿ ಅವಹೇಳನ ಹೇಳಿಕೆ ಒಂದು BJP ವಕ್ತಾರೆ ನುಪುರ್ ಶರ್ಮಾ ಹೇಳಿದ್ದಕ್ಕೆ 49 ಮುಸ್ಲಿಂ ದೇಶಗಳು ತಮ್ಮ ಅಂಬಾಸಡರ್ಸ್ನ ಆನ್ವಾಯ್ಗಳನ್ನು ವಾಪಸ್ ಕರ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಪ್ರವಾದಿಯವರ ಹೆಸರಲ್ಲಿ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್, 0 ಟಾಲರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹೆಸರು ಬಂದಾಗ ನೋಡಿ, ಒಂದು ಬೆತ್ತಲೆ ಮೈ ಮೇಲೆ ಅಲ್ಲಾ ದೇವರ ಹೆಸರು ಬರೆದುಬಿಟ್ಟು, ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನು ಬರೆದುಬಿಟ್ಟು, ಪವಿತ್ರ ಕುರಾನಿನ ಬರಹಗಳನ್ನು ಕಾಲ್ ಮೇಲೆ ಹಾಕ್ಬಿಟ್ಟು ನೀವು ಆ ಫೋಟೋನ ವೈರಲ್ ಮಾಡಿದ್ರೆ ಯಾರಿಗೆ ದ್ವೇಷ ಬರಲ್ಲ? ನಮ್ಮಲ್ಲಿ ಹೆಂಗಿದೆ ಗೊತ್ತಾ, ಒಬ್ಬ ಕುಡುಕ, ಮುಸ್ಲಿಮಲ್ಲಿ ಕುಡಿಯೋದು ಇಲ್ಲವೇ ಇಲ್ಲ. ಆದರೆ ಸ್ವಲ್ಪ ಕುಡುಕರು ಇದ್ದೇ ಇದ್ದಾರೆ. ಕುಡಿದ್ಬಿಟ್ಟು ಫುಲ್ ಟೈಟ್ ಆದವನು ಕೂಡ ನಡ್ಕೊಂಡು ಹೋಗ್ತಾ ಇದ್ದ ಕೆಳಗಡೆ ಏನಾದ್ರು ಒಂದು ಅರಬ್ಬಿಯಲ್ಲಿ ಬರ್ದಿರೋ ಭಾಷೆಯಲ್ಲಿ, ಅದು ಯಾವುದಾದ್ರೂ ಅಂಗಡಿ ಅಡ್ರೆಸ್ಸೇ ಆಗಿರಲಿ, ಅರಬಿಕ್ ಭಾಷೆಯಲ್ಲಿ ಬರ್ತಿದ್ರೆ ಅದನ್ನ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಎಷ್ಟೇ ಅವನು ಕುಡ್ದಿದ್ದು, ಎಷ್ಟೇ ಅವನು ಟೈಟ್ ಆಗಿರಲಿ, ಆ ಅರಬಿಕ್ ಭಾಷೆ ನೋಡ್ಬಿಟ್ರೆ ಅಷ್ಟೊಂದು, ಆ ಭಾಷೆಗೆ ಅಷ್ಟೊಂದು ಪ್ರೇಮ ಇಟ್ಟಿರೋರು ನಾವು ನಮ್ಮ ಪ್ರವಾದಿ ಅಂತ ಹೇಳಿದ್ರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ.